ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನಾನು ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ 2-3 ದಿವಸದಿಂದ ವಿಡಿಯೋನ ಮಾಡೋಕ್ಕಾಗಲಿ ಅಥವಾ ವಿಡಿಯೋನ ಹಾಕಿಲ್ಲ. ಯಾಕಂದ್ರೆ ನಾನು ಗತ್ತರಗಿ ಭಾಗಮ್ಮ ಅಂತೇಳಿ ಕಲಬುರಗಿ ಜಿಲ್ಲೆಯ ಅಂದ್ರೆ ನಮ್ಮ ಮನೆ ದೇವಸ್ಥಾನ ಅದ, ನಮ್ಮ ಮನೆ ದೇವರ. ಹಾಗಾಗಿ ಅಲ್ಲಿ ದರ್ಶನಕ್ಕೆ ಹೋಗಿದ್ದು, ಹಾಗಾಗಿ ವಿಡಿಯೋಗಳನ್ನ ಮಾಡೋಕ್ಕಾಗ್ದಿಲ್ಲ. ಅಲ್ಲಿರುವಂಥ ದೇವಸ್ಥಾನ ಆಗಲಿ, ಅಲ್ಲಿರುವಂಥ ಒಂದು ಮಹಿಮೆ ಆಗಲಿ ಅಥವಾ ಅಲ್ಲಿ ಸಣ್ಣ ಪುಟ್ಟ ವಿಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ. ನಮ್ಮ ಕುಟುಂಬದವ್ರ ಜೊತೆ ಹೋದಂಥ ಒಂದು ಸಣ್ಣ ಟ್ರಿಪ್ ಅಥವಾ ಒಂದು ಸಣ್ಣ ದೇವರ ದರ್ಶನ. ಯಾಕಂದರೆ ಎಷ್ಟು ವರ್ಷದಿಂದ ಹೋಗ್ಬೇಕಂತ ಮಾಡ್ಕೊತಿದ್ದು, ಆದರೆ ಆಗುಲಾಗಿತ್ತು. ಹಾಗಾಗಿ ಈ ಸಲ ಎಲ್ಲರೂ ಹೋಗ್ಬೇಕಂತೇಳಿ ಮನೆಯವರೆಲ್ಲರೂ ಕೂಡಿ ಮನ್ಯಾಗ ಅಂದರೆ ಮನೆಯವ್ರು ಎಲ್ಲರೂ ಕೂಡಿ ಹೋಗಿದ್ದು. ಹಾಗಾಗಿ ಆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಹೇಗೆ ಅನಿಸ್ತು ಹೇಳ್ರಿ. ಫಸ್ಟ್ ಮಣ್ಣು ಚುರ್ಮ ಕಟ್ಕೋರ ಆಯ್ರಿ. ಬೆಳಗಿನ ಜಾವ 4 ಗಂಟೆಗೆ ಹೋಗಿ, ಅಂದರೆ ನೈಟ್ ನಾವು 9 ಗಂಟೆಗೆ ನಮ್ಮ ಊರಿಂದ ಜಾಗ ಬಿಟ್ಟ. ಬೆಳಗಿನ ಜಾವ ನಾವು 4 ಗಂಟೆಗೆ ಹೋಗಿ ಅಲ್ಲೇ ಬೇಳೆ ಹಾಕಿ ನೈವೇದ್ಯವನ್ನು ಮಾಡಬರ್ತಿದ್ವಿ. ಆ ನಂತರ ದೇವಿ ಅಂದರೆ ಅಲ್ಲಿ ನದಿ ಅಲ್ಲಿ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ದೇವ್ರಿಗೆ ಬಂದ ಉಡಿ ತುಂಬೋದಿತ್ತು. ಹಾಗಾಗಿ ಬೆಳಗಿನ ಜಾವ ಹೋದ ತಕ್ಷಣ ಎಲ್ಲರೂ ಫ್ರೆಶ್ ಅಪ್ ಆಗಿ ಚಹಾ ಮಾಡ್ಕೊಂಡು ಅಲ್ಲಿ ಸುತ್ತಮುತ್ತ ಕೂಡ ಎಲ್ಲರೂ ನೈವೇದ್ಯನ ಮಾಡ್ಕೊಕತ್ತೀರು. ಇಲ್ಲಿ ಒಳಗೆ ಫಸ್ಟ್ ಎಂಟ್ರೆನ್ಸ್ ಅಂದ್ರೆ ಒಳಗೆ ನಾವು ಗರ್ಭಗುಡಿ ಹತ್ತಕ್ಕೆ ಹೋಗ್ಬೇಕಂದ್ರೆ 200 ರೂಪಾಯಿ ಫೀ ಐತಿ. ಡೈರೆಕ್ಟ್ ಒಳಗೆ ಬಿಡ್ತಾರೋ, ಇಲ್ಲ ಅದನ್ನು ಹೊರಗಿಂದ ದರ್ಶನ ಕೂಡ ಮಾಡ್ಬೋದು. ಆದರೆ ಹೊರಗಿನ ದರ್ಶನ ಮಾಡಿದಂದ್ರೆ ದೇವಿಯ ಮುಖ ದರ್ಶನ ಆಗೋಲ್ಲ. ಹಾಗಾಗಿ ಒಳಗೆ ಹೋಗಿ ಗರ್ಭಗುಡಿಗೆ, ಯಾಕೆಂದ್ರೆ ನಮ್ಮ ಮನೆ ದೇವರಾಗಿದ್ದರಿಂದ ವರ್ಷದಾಗ ನಾವು ಇಲ್ಲಿ ಉಡಿ ತುಂಬಕ್ಕೆ ಹೋಗೋದಿತ್ತು. ಹಾಗಾಗಿ ನಾವು ಒಳಗಿಂದ ಒಂದು ಏನು ಗರ್ಭಗುಡಿ ಪ್ರವೇಶ ದ್ವಾರ ಐತಲ್ಲ, ಅಲ್ಲಿಂದ ಸರ್ಕಾರದಿಂದ ಅಲ್ಲಿ ಫ್ರೀ ಐತಿ. ಆನಂತರ ಅಲ್ಲಿ ಪಲ್ಲಕ್ಕಿ ಕೂಡ ಸೇವೆ ಆಯಿತು. ಅದನ್ನು ಕೂಡ ನಾವು ಮಾಡಿದ್ವಿ. ಇಷ್ಟ ಆಗುತ್ತೆ ಇಷ್ಟ. ಇಲ್ಲಿ ನಮ್ಮ ನಾಲ್ಕು ಎಲ್ಲರೂ ಕೂಡ ಬಂದಿದೆ. ಫ್ಯಾಮಿಲಿ ಜೊತೆಯಿಂದ ಯಾವ ಮನೆ ಕಳಿಸ್ತಾ ಏನಿದ್ರು ಕೂಡ ಫ್ಯಾಮಿಲಿ ನಮ್ಮ ಜೊತೆ ಇರ್ತಾರೆ. ಒಂದು ಸ್ವಲ್ಪ ಏನೇ ಕಷ್ಟ ಆದರೂ ಕೂಡ ಅದು ಈಸಿ ಆಗಿದೆ. ಅದೇ ರೀತಿ ಕೂಡ ದೇವರ ದರ್ಶನ ಕೂಡ ನಮ್ಮ ಕಷ್ಟ ಚೆನ್ನಾಗಾಯಿತು. ದೇವಿ ದರ್ಶನ ಕೂಡ ಆಯಿತು, ಕೂಡ ಆಯಿತು. ಇಲ್ಲಿ ಸಿಡಿ ಆಡೋದ್ರಲ್ಲಿ ಅಂದರೆ ಬೇಡ್ಕೊಂಡರ ಕೂಡ ತಮ್ಮ ಇಚ್ಛೆ ಪೂರ್ಣ ಆಗಿದೆ. ಇಲ್ಲಿ ಸಿಡಿಯನ್ನು ಆಡಿರ್ತಾರೆ. ಹಾಗಾಗಿ ಇಲ್ಲಿ ಕೂಡ ನೀರು ಆಗಿದ್ದರಿಂದ ಇಲ್ಲಿ ಬಹಳಷ್ಟು ಜನ ಸಿಡಿ ಆಡಕ್ಕೆ ಬಂದಿದೆ. ಆನಂತರ ದೇವಿ ದರ್ಶನ ಈ ರೀತಿ ಸಿಡಿ ಆದಾಗ ಅಲ್ಲಿ ದೇವಿ ಚಿನ್ನರಿಯನ್ನು ಹಾಕಿದ್ರೆ ನಮಗೆ ಏನು ಇಚ್ಛೆ ಇರುತ್ತೆ ಅಲ್ಲಾರು ಸಿಡಿ ಅವಾಗ ಅದು ಹೇಳ್ತಿದ್ದನು. ಅದು ಬೆಣ್ಣಾಗಿ ಹೋಗಿದ್ರೆ ಅದು ನೋಡೋದು ಬೆಣ್ಣಾಗಿ ಹೋಗಿದ್ದು ಅದರ ಸುಳ್ಳು ಹೋಗಿಲ್ಲ. ಹಾಗಾಗಿ ಯಾವುದೋ ಒಂದು ಪಿಕ್ಚರ್ ಇದೆ, ಬಾಗಲಕೋಟೆ ಪಿಕ್ಚರ್ ಕೂಡ ಐತಿ. ಆನಂತರ ಶಿವರಾಜ್ಕುಮಾರ್ ಅವರು ಒಂದು ಪಿಕ್ಚರ್ ಇತ್ತು, ಅದನ್ನು ಕೂಡ ಈ ದೇವಿ ದೇವಸ್ಥಾನದ ಮಹಿಮೆ ಬಗ್ಗೆ ತೋರಿಸಿದ್ದಾರೆ. ಹಾಗಾಗಿ ಮನಸ್ಸಿನಲ್ಲಿ ಖುಷಿ ಅನಿಸ್ತು. ನಾವು ಎಷ್ಟು ಸಲ ಹೋಗ್ಬೇಕಂತ ಪ್ರಯತ್ನ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಹೋಗಿ ಟೈಮ್ ಕಟ್ಕೊಂಡು ದೇವಿ ದರ್ಶನ ಕೂಡ ಐತಿ. ಈ ಹೊರಗಿಂದ ಬಂದಾಗಿ CC ಕ್ಯಾಮ್ರಾದಾಗ ದೇವಿಯ ದರ್ಶನ ಕೂಡ ತೋರಿಸ್ತಾರೆ. ಇದು ಗರ್ಭಗುಡಿ ಒಳಗೆ ದೇವಸ್ಥಾನ ದೇವಿ ಗರ್ಭಗುಡಿ ಯಾವ ರೀತಿ ಇದೆ ಡೈರೆಕ್ಟ್ ಇದರ ದೇವಿ. ಇಲ್ಲಿ ನಾವು ಒಳಗೆ ಹೋಗಿ ಉಳ್ಕೊಳ್ಬೋದು. ಇಲ್ಲಿ ದರ್ಶನ ಅಂತೂ ಮಸ್ತ್ ಐತಿ. ಹೋಗ್ಬಿಟ್ಟು ಒಂದು ಮನಸ್ಸು ನೆಮ್ಮದಿ. ಅದೇ ರೀತಿ ನಾವೆಲ್ಲರೂ ಹೋಗಿದ್ದೀವಿ. ಒಂದು ರೀತಿ ಖುಷಿ ಅನಿಸ್ತು. ಸಣ್ಣ ಮಕ್ಕಳಿಗೂ ಕೂಡ ಯಾವುದೇ ರೀತಿ ತೊಂದರೆ ನಮಗಾಗಿಲ್ಲ, ಯಾವುದೇ ರೀತಿ ಇಲ್ಲ. ಮಕ್ಕಳಿಗೂ ಕೂಡ ಅವು ಕೂಡ ಸಮಾಧಾನದಿಂದ ಇದ್ವಿ. ಹಾಗಾಗಿ ಎಲ್ಲರೂ ಕೂಡ ಬೇಡಿಕೊಂಡು ಅವರು ಕೂಡ ಖರೀದಿ ಪೂರ್ಣ ಆಯಿತು. ನಿಮಗೆ ವಿಡಿಯೋ ಹೇಗೆ ಅನಿಸ್ತು?
ಆದರೆ ಶೇರ್ ಮಾಡಿ. ನಮ್ಮ ಫ್ಯಾಮಿಲಿ ಜೊತೆ ಕಳೆದಂಥ ಅತ್ಯಂತ ಸುಂದರ ಎಲ್ಲರೂ ಕೂಡಿ ಇರೋದ್ರಿಂದ ನಾವೆಲ್ಲರೂ ಕೂಡಿ ಈ ರೀತಿ ಯಾವತ್ತೂ ಹೋಗಿಲ್ಲ. ಅಂದರೆ ಹೆಚ್ಚು ಹೋಗಿದ್ದು ಒಂದು ದಿನ ಮಧ್ಯಾಹ್ನ ವಾಪಸ್ ಬರ್ತಿದ್ದೆ. ಅದು ಒಂದು ಡೇ ಆಗಲಿ ಒಂದು ಪೂರ್ಣ 2 ದಿನ ಅಂತ ನಾವು ಹೊರಗೆ ಎಷ್ಟು ಹೋಗಿಲ್ಲ. ಒಂದು ರೀತಿ ಖುಷಿ ಅನ್ನಿಸ್ತು. ದೇವಿ ದರ್ಶನ ಕೂಡ ಅಷ್ಟೇ ಮನಸ್ಸಿಗೆ ನೆಮ್ಮದಿಯನ್ನು ತಂದು ಕೊಡ್ತು. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಅದೇ ರೀತಿ ಅಕ್ಕಲ್ಕೋಟಕ್ಕೆ ಹೋಗುವಂಥ ಅವಕಾಶ ಆದಷ್ಟು ಜಲ್ದಿ ಬರಲಿ ಅಂತ ಸ್ವಾಮಿ ಮಹಾರಾಜರು ಕೂಡ ಅದಕ್ಕೆ ಪ್ರಾರ್ಥನೆಯನ್ನು ಮಾಡ್ಕೋದನು. ಅದು ಅಕ್ಕಲ್ಕೋಟಕ್ಕೆ ಹೋಗುವಂಥ ಒಂದು ಸಮೀಪದಾಗ ಐತಿ. ಅದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ. ಆದಷ್ಟು ಜಲ್ದಿ ಅದು ಕೂಡ ಒಂದು ಆಸೆ ಪೂರ್ಣ ಆಗಲಿ ಅನ್ಕೋತ ಇವತ್ತಿನ ಒಂದು ಆದ ಸಣ್ಣ ಸೇವೆ ಅಥವಾ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದೆ ಭಾವಿಸ್ಕೋತೇನೆ. ಶೇರ್ ಮಾಡಿರಿ. ಎತ್ಕೋತೇನೆ ಸ್ವಾಮಿ ಬಾ. ಈಕಿ ನಮ್ಮ ಮಗಳಂದ್ರೆ ನಮ್ಮ ನೆಗ್ಯಾನಿ ಮಗಳು. ಹಾಗಾಗಿ ಈಕಿಗೆ ನಾವು ಪೆಟ್ರೋಲ್ ಪಂಪ್ದಾಗ ನಿಲ್ಲಿಸಿದ್ವು. ಅಲ್ಲಿಗೆ ಫುಲ್ ಸುಸ್ತಾಗಿ ಡ್ಯಾನ್ಸ್ ಮಾಡ್ಕೊತ್ಬಿಡ್ತಾಳು. ಅದು ಒಂದು ರೀತಿ ಖುಷಿ ಮೂಮೆಂಟ. ಯಾಕಂದ್ರೆ ಮಕ್ಕಳಿಗೆ ನಾವು ಹೇಳ್ದೋ ಒಂದು ಏನೋ ಮಾಡ್ಕೊತಂದ್ರೆ ಅದು ನೋಡ್ಕೊ ಖುಷಿ ಅನಿಸ್ತೈತಿ. ಇವು ಡ್ಯಾನ್ಸ್ ಕೂಡ ನಿಮ್ಗೆ ಹೇಗೆ ಅನಿಸ್ತು ಹೇಳ್ರಿ. ಮತ್ತು ವಿಡಿಯೋನ ಲೈಕ್ ಕೊಡ್ರಿ. ಮತ್ತೊಂದು ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಭೇಟಿ ಆಗ್ತೇನೆ. ಶ್ರೀ ಸ್ವಾಮಿ ಸಮರ್ಥ. ಡ್ಯಾನ್ಸ್ ಮಾಡು.